ಒಂದು ಕ್ರಿಯೇಟಿವಿಟಿಯಿಂದ ಅಂಡರ್ಗ್ರೌಂಡ್ ಮನೇನ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ನೋಡ್ಬೋದು. ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿಬಿಡಿ. ಒಂಥರ ಈ ಥರ ಕಟ್ಕೊಂಡ್ರೆ ಚೆನ್ನಾಗಿರತ್ತೆ ಅಂದ್ಕೊಂಡ್ಬಿಟ್ಟು ಹೊರಟರು ಇವರು. ಮಾರ್ಕ್ ಮಾಡ್ಕೊಳ್ತಿದ್ದಾರೆ. ಅಂಡರ್ಗ್ರೌಂಡಲ್ಲಿ ಅವರು ಅಗಿತಾ ಹೋಗ್ತಿದ್ದಾರೆ. ಲೆವೆಲ್ ಹೈಟಿಗೆ ಬಂದಿರುತ್ತೆ. ಹಾಗೆ ಮಣ್ಣನ್ನು ಅಗದ್ಬಿಟ್ಟು ಮೇಲ್ಗಡೆ ಹಾಕ್ತಾನೆ ಇರ್ತಾರೆ. ಹಾಕ್ತಾ ಹಾಕ್ತಾ ಗ್ರೌಂಡಲ್ಲಿ ಮೆಟೀರಿಯಲ್ಗಳು ಕೂಡ ರೆಡಿ ಮಾಡ್ತಾರೆ. ಹಾಗೆ ನೈಟ್ ಕೂಡ ಆಗುತ್ತೆ. ಚೆನ್ನಾಗಿ ಕಟ್ಟಿಗೆ ಅಂತ ಬೆಂಕಿ ಹಚ್ಚಿರ್ತಾರೆ. ಮಣ್ಣನ್ನು ತೊಗೊಂಡು ಸೈಡಲ್ಲಿ ಹಾಕೊಳ್ತಾ ಇದ್ದಾರೆ. ಮೆಟೀರಿಯಲ್ಗಳನ್ನು ರೆಡಿ ಮಾಡಿಕೊಂಡು ಪೂರ್ತಿಯಾಗಿ ಮೇಲ್ಗಡೆ ಏನೋ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಕಟ್ಟಿಗೆಗಳನ್ನು ಸಲ ಕಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತಾ ಇದ್ದಾರೆ. ಕಟ್ಟ ಬಿಟ್ಬಿಟ್ಟು ಮುಂದೆ ಉದ್ದು ಕಟ್ಟಿಗೆ ತೊಗೊಂಡಿದ್ದಾರೆ. ಉದ್ದಕ್ಕಿರೋ ಕಟ್ಟಿಗೆನ ತೊಗೊಂಡ್ಬಿಟ್ಟು ಮುಂದೆ ಅದನ್ನು ಟಚ್ಚಲ್ಲಿ ಕಟ್ಟಿ ಆಮೇಲೆ ಸಿಮೆಂಟಿಂದ ಅದನ್ನು ಜೋಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಕ್ಲಿಯರಾಗಿ ನೀಟಾಗಿ ಕಾಣಿಸ್ಕೊಳ್ಳಿ ಅಂತ. ಹಾಗೆ ಕಾಣಿಸ್ತಾನೂ ಇದೆ ನೋಡಿ. ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಬಾಗಿಲು ಮಾಡ್ಕೊಳ್ಳೋಣ ಅಂದ್ಕೊಂಡ್ಬಿಟ್ಟು ಮತ್ತೆ ರೌಂಡಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮಣ್ಣನ್ನು ಅಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗೆ ಅಗಿತಾ ಅಗಿತಾ ಮಣ್ಣು ಮೇಲೆ ಹಾಕ್ತಾನೂ ಇದ್ದಾರೆ. ಒಳಗಡೆ ರೂಮ್ ಥರ ರೆಡಿಯಾಗಿದೆ. ಆದರೂ ಇನ್ನೂ ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕಲ್ವಾ. ಒಳಗಡೆ ಕತ್ಲೆ ಇದೆ, ಅದಕ್ಕೋಸ್ಕರ ಬೆಂಕಿ ಹಚ್ಚಿರೋ ಕಟ್ಟಿಗೆನ ತಗೊಂಬಂದು ಬೆಳಕು ಆಗಲಿ ಅಂತ ಇಟ್ಕೊಂಡಿದ್ದಾರೆ. ನಮ್ಮ ಕಡೆ ಎಲ್ಲ ಮನೆ ಕಟ್ಟೋವಾಗ ಟೇಪ್ ಅಳತೆ ಮಾಡ್ತಾರೆ. ಸೊ ಅವರು ಒಂದು ದಾರದಿಂದ ಕರಿ ಬಣ್ಣನ ಹಚ್ಕೊಂಡ್ಬಿಟ್ಟು ಟೇಪ್ ರೀತಿ ಮಾಡಿಕೊಂಡು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡ್ಬಿಟ್ಟು ಇಡೋದಕ್ಕೆ ಕಟ್ಟಿಗೆ ಸಹಾಯದಿಂದ ಟೇಬಲ್ ಥರ ಮಾಡಿಕೊಂಡು ಅದರೊಳಗಡೆ ಕ್ಯಾಂಡಲ್ ಇಟ್ಟರು. ಸೈಡು ಮುಂಚೆ ಥರ ಏನೋ ಮಾಡ್ತಿದ್ದಾರೆ. ಮಾಡ್ಕೊಳ್ಳೋದಕ್ಕೆ ಒಬ್ಬರಿಗೆ ಸಾಲಷ್ಟು ಮಾಡ್ಕೊಂಡಿದ್ದಾರೆ. ಸೊ ಆರಾಮಾಗಿ ಮಲ್ಕೋಬೋದು ಅಂತ ತೋರಿಸ್ಕೊಟ್ರು. ತುಂಡುಗಳನ್ನಾಗಿ ಕತ್ತರಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಅವನ್ನು ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅಂದರೆ, ಏನಾದರೂ ಟೀ ಕಾಫಿ ನೀರು ಇಟ್ಕೊಳ್ಳೋಕ್ಕೆ ಟೇಬಲ್ ಇರುತ್ತಲ್ವ, ಆ ಥರ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೋಸ್ಕರ ತಂದು ಇಟ್ಕೊಳ್ತಾರೆ. ರೋಡ್ನ
ಕ್ಯಾಂಡಲ್ ಇಟ್ಕೊಳ್ಳೋದಕ್ಕೂ ಸ್ವಲ್ಪ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ಅದೇ ಥರ ಟೇಪ್ ಥರ ಇರೋ ಅದರಿಂದ ಅಳತೆ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ನಾವು ಗೋಡೆನ ಕಟ್ ಮಾಡ್ಕೋಬೇಕು ಅಂದ್ಕೊಂಡ್ಬಿಟ್ಟು, ಗೋಡೆ ಅಂದರೆ ಗೋಡೆ ಅಲ್ಲ, ಅಂಡರ್ಗ್ರೌಂಡಲ್ಲಿರೋ ಗೋಡೆ ಅಂತ ಹೇಳ್ಬೋದು. ಅಂಡರ್ಗ್ರೌಂಡಲ್ಲಿ ಅದು ಚೆನ್ನಾಗಿ ಗೋಡೆ ಥರ ಕಾಣಿಸ್ತಿದೆ ಅಲ್ವಾ, ನೋಡ್ಬೋದು ನೀವು. ಮತ್ತು ಬಾಗಿಲು ಸೈಡ್ಗೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೂ ಸ್ವಲ್ಪ ಏನಾದರೂ ಕ್ರಿಯೇಟಿವಿಟಿ ಮಾಡಬೇಕು ಅಂದ್ಕೊಂಡ್ಬಿಟ್ಟು ಮತ್ತು ಅವರು ಟೇಪ್ ಥರ ಇರೋ ಆಧಾರದಿಂದ ಸಹಾಯದಿಂದ ಕಟ್ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಂಡು ಕಟ್ ಮಾಡಿಕೊಂಡು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡು ಮಣ್ಣನ್ನೆಲ್ಲ ತೆಗೆದಿದ್ದಾರೆ ಅಂತ. ಮತ್ತು ಇನ್ನೊಂದು ಸ್ವಲ್ಪ ಅದರೊಳಗಡೆನೇ ಡೆಕೋರೇಟ್ ಆಗಲಿ ಅಂದ್ಕೊಂಡ್ಬಿಟ್ಟು ಮತ್ತೆ ಮಾರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮಣ್ಣನ್ನು ತೆಗಿತಾರೆ ಅಂತ ಅನಿಸುತ್ತೆ, ನೋಡ್ಬೋದು. ಮತ್ತು ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಚಿಕ್ಕ ಚಿಕ್ಕದಾಗಿ. ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ತೆಗೆದಿದ್ದಾರೆ ಅಂತ ನೋಡ್ಬೋದು. ಅದು ರೂಮ್ ಆದರೂ ಎಷ್ಟು ಚೆನ್ನಾಗಿ ಅಷ್ಟಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ಳಿ. ಈ ಸೈಡ್ ಏನೋ ಮಾಡ್ತಾ ಇದ್ದಾರೆ, ಸ್ಕ್ವೇರ್ ಶೇಪಲ್ಲಿ ಕಿಚನ್ ಅಂತ ಬರೀತಾ ಇದ್ದಾರೆ. ಅಂದರೆ ಎಲ್ಲರ ಮನೇಲೂ ಕಿಚನ್ನು ಸಾಮಾನ್ಯವಾಗಿ ಇದ್ದೇ ಇರುತ್ತೆ, ಹಾಗಾಗಿ ಅವರು ಕೂಡ ಕಿಚನ್ ಮಾಡಬೇಕು ಅಂತ ಐಡಿಯಾ ಮಾಡಿದ್ದಾರೆ. ಕಿಚನ್ ಮಾಡೋದಕ್ಕೆ ಅಂಡರ್ಗ್ರೌಂಡಲ್ಲಿರೋ ಅದನ್ನು ಗೋಡೆದನ್ನು ಸ್ವಲ್ಪನೇ ಕಟ್ ಮಾಡ್ಕೊಳ್ತಿದ್ದಾರೆ, ಯಾಕಂದರೆ ನೀಟಾಗಿ ಬರಬೇಕಲ್ವಾ ಆ ಥರ. ಈ ಕಡೆ ಇನ್ನೊಬ್ಬ ಅಲ್ಲಿರೋ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಮೇಲ್ಗಡೆ ಹಾಕ್ತಾ ಇದ್ದಾನೆ, ಅಂದರೆ ಒಳಗಡೆ ನೀಟಾಗಿರ್ಬೇಕಲ್ವ, ಎಲ್ಲ ಹಾಗೆ ಚಲಾಪಿಲಿಯಾಗಿದ್ರೆ ಚೆನ್ನಾಗಿ ಕಾಣಲ್ಲ. ಸೊ ಇರೋದಕ್ಕೆ ಮೆಟ್ಟಿನ ಥರನೂ ಮಾಡ್ಕೊಳ್ತಾ ಇದ್ದಾನೆ. ಸೈಡಿಗೂ ಒಲೆನ ಹಚ್ಚೋದಕ್ಕೆ, ಕಟ್ಟಿಗೆ ಇಟ್ಕೊಳ್ಳೋದಕ್ಕೆ ಒಲೆ ಕಿಚನ್ ಅಂದಮೇಲೆ ಎಲ್ಲನೂ ಇರಲಿಕ್ಕೆ ಬೇಕು, ಈ ಥರ ಅವನು ಮಾಡ್ಕೊಳ್ತಾ ಇದ್ದಾನೆ. ಆಮೇಲೆ ಓದಿರೋ ಮಣ್ಣನ್ನೆಲ್ಲ ಮೇಲೆ ಹಾಕ್ತಾ ಇದ್ದಾನೆ. ಅವನಿಗೇನೋ ತೊಗೊಂಬರಕ್ಕೆ ಹೇಳ್ದ. ಪೈಪು ನಾವೆಲ್ಲ ಕಿಚನಲ್ಲಿ ಹೀಗೆ ಬರೆದಿರೋ ಹಾಗೆ ಪೈಪ್ಗಳನ್ನು ಜೋಡಿಸಿರ್ತೀವಿ ಅಲ್ವಾ, ಅದೇ ಥರ ಅವರು ಕೂಡ ಪೈಪ್ ಥರನೇ ಇರೋ ಕಟ್ಟಿಗೆಗಳನ್ನ ಜೋಡಿಸ್ಕೊಳ್ತಾ ಇದ್ದಾರೆ. ಅಂದರೆ ನಾವೇನಾದರೂ ಅಡುಗೆ ಮಾಡುವಾಗ ಹೊಗೆ ಬಂದರೆ ಅದು ಮಾಡಬಾರ್ದು ಅಂದ್ಕೊಂಡ್ಬಿಟ್ಟು ಅವರು ಹೊರಗಡೆನೇ ಹೊಗೆ ಹೋಗಲಿ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಲ್ವ, ಅದೇ ಥರ ಅವರು ಅಂದ್ಕೊಂಡ್ಬಿಟ್ಟು ಹೊಗೆನ ಮೇಲೆ ಹೋಗೋ ಹಾಗೆ ಚೆನ್ನಾಗಿ ಆ ಕಟ್ಟಿಗೆ ಸಹಾಯದಿಂದ ಮಾಡಿದ್ದಾರೆ. ಸೊ ಮತ್ತು ಕೆಂಪು ಮಣ್ಣನ್ನು ತೊಗೊಂಬಂದ್ಬಿಟ್ಟು ಅದನ್ನು ಕಲಸಿ ಗೋಡೆಗಳಿಗೆಲ್ಲ ಸೈಡಲ್ಲಿ ಆ ಥರ ಏನೂ ಮಾಡಿದ್ದಿಲ್ಲ, ಚೆನ್ನಾಗಿ ಡೆಕೋರೇಟ್ ಆಗಲಿ ಅಂತ. ಅದು ಚೆನ್ನಾಗಿ ಕಾಣಿಸ್ಲಿ ಅಂತ ಕೆಂಪು ಕಲರ್ ಮಣ್ಣಿಂದ ಬಡಿತಿದ್ದಾರೆ. ಈ ಸೈಡ್ ಏನೋ ಕುದ್ಸೋಕೆ ಇಡ್ತಾ ಇದ್ದಾರೆ ನೀರು ಹಾಕಿ, ಆಗಲೇ ಕ್ರಿಯೇಟ್ ಮಾಡ್ಕೊಂಡ್ರಲ್ವ ಕಿಚನು. ಚೆನ್ನಾಗಿ ಮಾಡ್ಕೊಂಡು ನೋಡಿ, ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನಿಸುತ್ತೋ ಕಮೆಂಟ್ ಮಾಡಿ. ನೋಡಿ ಹೊಗೆ ಎಷ್ಟು ಚೆನ್ನಾಗಿ ಹೊರಗಡೆನೇ ಬರ್ತಾ ಇದೆ, ಚೆನ್ನಾಗಿ ಐಡಿಯಾ ಇರ್ಬೋದು ಅವ್ರದ್ದು. ಕಲ್ಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ, ಮಾಡ್ತಾರೋ ನೋಡಬೇಕು. ಥರ ಕಲ್ಗಳನ್ನು ಮತ್ತೊಂದು ಸರಿ ತಂದು ಹಾಕಿದ್ದಾರೆ. ಕತ್ಕೊಂಡು ಬಂದಿದ್ರಲ್ಲ ಆ ಮರದ ತುಂಡಿನ ಸಹಾಯದಿಂದ ಭಾರವಾಗಿ ಆ ಕಲ್ಲುಗಳನ್ನೆಲ್ಲ ಪುಡಿ ಮಾಡಬೇಕು ಅದರಿಂದ ಪುಡಿ ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲನೂ ಪುಡಿ ಮಾಡಬೇಕು, ಎಷ್ಟು ಚೆನ್ನಾಗಿ ಪುಡಿ ಮಾಡಿದ್ದಾರೆ. ಏನೋ ಥರ ಪುಡಿದ್ದಾರೆ. ಕಲ್ಗಳನ್ನು ತೊಗೊಂಡು ಹೋಗ್ತಿದ್ದಾರೆ. ನೂರು ದಿನದಲ್ಲಿ ಈ ಅಂಡರ್ಗ್ರೌಂಡ್ ಮನೇನ
ಅವರು ರೆಡಿ ಮಾಡಿದ್ದಾರೆ. ಅವರ ಕ್ರಿಯೇಟಿವಿಟಿ ಥಿಂಗ್ಸಿಂದ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅವರು ರೆಡಿ ಮಾಡ್ಕೊಳ್ತಾ ಬರ್ತಿದ್ದಾರೆ ಅಂತ. ತಪ್ಪು ಆಗಿರೋ ಕಲ್ಲನ್ನೆಲ್ಲ ತೊಗೊಂಡು ಬಂದ್ಬಿಟ್ಟು ಒಂದೊಂದು ಸ್ವಲ್ಪ ಸೈಡ್ಗೆ ಇಟ್ಟಿದ್ದಾರೆ. ಮತ್ತು ಮಣ್ಣು ಮತ್ತು ಸಿಮೆಂಟನ್ನು ತಗೊಂಡು ಕಲಿಸ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಕಲ್ಲುಗಳನ್ನೆಲ್ಲ ಇಟ್ಟಿದ್ದಾರಲ್ವ ಅದೆಲ್ಲ ಸೈಡಿಗೆ ಸಿಮೆಂಟಿನ ಸೈಡಿಂದ ಇಟ್ಟಿಸ್ಕೊಳ್ತಾರೆ ಅನಿಸುತ್ತೆ. ಮಚ್ಚಲ್ಗಳ ಕಡೆಯೂ ಎಲ್ಲನೂ ಸಿಮೆಂಟಿನ ಎಲ್ಲನೂ ಕರೆಕ್ಟಾಗಿ ಸರಿಯಾಗಿ ಜೋಡಿಸ್ಕೊಳ್ತಾ ಇದ್ದಾರೆ. ಒಂದು ಶಾರ್ಟಿಂದ ನೋಡಿದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಕಾಳುಗಳ ಮಧ್ಯೆ. ತುಂಬ ಆಸೆ ಇರುತ್ತೆ ನಾವು ಒಂದು ಚೆನ್ನಾಗಿರೋ ಮನೆನ ಕಟ್ಕೊಂಡು. ಇವರು ಒಂದು ಕ್ರಿಯೇಟಿವಿಟಿ ಸರಿಯಾಗಿರೋ ಮನೆಯೇ ಕಟ್ತಾನೆ ಅಂತ ನನಗೆ ಅನ್ನಿಸ್ತದೆ. ನಿಮ್ಮ ಅನಿಸಿಕೆ ಮುಂದಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೋಡಿದ್ರೆ ಚೆನ್ನಾಗಿ ಅವರು ಸಿಮೆಂಟಿಂದ ಎಲ್ಲನೂ ಪೇಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಮೇಲ್ಗಡೆ ಬಂದ್ಬಿಟ್ಟು ನನ್ನೆಲ್ಲ ತೆಗಿತಿದ್ದಾರೆ, ಆಚೆಗಡೆ ತೆಗಿತಾ ಇದ್ದಾರೆ. ತೆಗೆದ್ಬಿಟ್ಟು ಒಂದು ಲೆವೆಲಿಗೆ ಬಂತು. ಅದು ಕೂಡ ಮಾಡಬೇಕು ಅಂತ ಅವ್ನು ಕೇಳ್ತಾ ಏನೋ ಹೇಳ್ದ ಅನಿಸುತ್ತೆ. ಸೈಡಿಗೆಲ್ಲ ಹೋಲ್ ಮಾಡ್ಕೊಳ್ತಾ ಇದ್ದಾರೆ. 4 ಮಾಡಿದ್ದಾರೆ. ಆ ಹೋಲಲ್ಲಿ ಪೈಪ್ ಥರ ಇರೋ ಆ ಕಟ್ಟಿಗೆಗಳನ್ನು ಹಾಕ್ತಿದ್ದಾರೆ. ಮತ್ತು ಈಗ ಏನಾದರೂ ಹಾಕಿದ್ರೆ ಡೈರೆಕ್ಟಾಗಿ ಕೆಳಗಡೆ ಬಿದ್ದೋಗ್ಬಿಡಲಿ ಅಂತ ನನಗೆ ಅನಿಸುತ್ತೆ. ಅವರು ಸಿಮೆಂಟ್ ಬೆಳೀತಾ ಇದ್ದಾರೆ ಅಂದರೆ ಮತ್ತೆ ಅದರೊಳಗಡೆ ಏನೋ ನೀರು ಹಾಕ್ತಾ ಇರ್ಬೋದು. ಅದರಿಂದ ನೀರನ್ನು ಕೆಳಗಡೆ ಬೀಳೋ ಹಾಗೆ ಮಾಡ್ತಾರೆ ಅನಿಸುತ್ತೆ. ಪೇಂಟ್ನ ರೆಡಿ ಮಾಡಿಕೊಂಡ್ರು ಅನಿಸುತ್ತೆ. ಸೊ ಇಬ್ಬರು ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ನಾನೊಂದು ಕಡೆ ಹಚ್ತೀನಿ, ಇನ್ನೊಂದು ಕಡೆ ಹಚ್ಚು ತಗೋ ಅಂತ. ಬ್ಲೂ ಕಲರ್ ಪೇಂಟ್ ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇಬ್ಬರು ಒಂದೊಂದು ಕಡೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ನೋಡ್ಬೋದು ನೀವು ಲಾಸ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದು ನೋಡಿ ಬ್ಲೂ ಕಲರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ವ. ನೀರು ತೊಗೊಂಡ್ಬರಕ್ಕೆ ಬಂದಿದ್ದಾರೆ. ಅದರೊಳಗಡೆ ಹಾಕಿದ್ರೆ ಡೈರೆಕ್ಟಾಗಿ ಕೆಳಗಡೆ ಹೋಗುತ್ತೆ ನೀರು. ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೀಳ್ತಾ ಇದೆ ಮೇಲಿಂದ ಕೆಳಗಡೆ ಅಂತ. ಅವರು ಡೈರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ನೀರನ್ನು ಶಿಫ್ಟ್ ಮಾಡೋಕ್ಕೋಸ್ಕರ ಪೈಪ್ ಥರ ಇರೋ ಕಟ್ಟಿಗೆಗಳನ್ನ ಉಪಯೋಗಿಸ್ಕೊಂಡು ಅಲ್ಲಿಗೆ ಜಾಯಿಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ನೀರು ಅದರೊಳಗಡೆ ಬೀಳ್ತಾ ಇದೆ. ಹೊರಗಡೆ ಎಲ್ಲ ಗಲೀಜು ನೀರಿದೆ ಅಂತ ಅವರು ತೆಗೆದು ಹೊರಗಡೆ ತೆಗಿತಿದ್ದಾರೆ. ಸೊ ಎಲ್ಲ ನೀರು ಕೂಡ ಅವರು ಹೊರಗಡೆ ಹಾಕಿದ್ದಾರೆ. ಈಗ ನೀರು ಕ್ಲಿಯರಾಗಿ ಬೀಳ್ತದೆ ಅಂದರೆ ಈಗ ಚೆಲ್ಲಲ್ಲ ಹೊರಗಡೆ ಅನ್ಸುತ್ತೆ ನೀರು ಇದು. ಸೊ ಮತ್ತೆ 2 ಕಟ್ಟಿಗೆಗಳನ್ನ ತಂದಿಟ್ಕೊಂಡ್ರು. ಏನಾದರೂ ಕೂತ್ಕೊಂಡು ಮಾತಾಡೋಕ್ಕೆ, ಟೀ ಕಾಫಿ ಕುಡಿಯೋಕ್ಕೆ, ಊಟ ಮಾಡೋಕ್ಕೆ ಅಂತ ಅನಿಸುತ್ತೆ ನನಗಂತೂ. ಲೈಟ್ಗಳಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ ಅಲ್ವ. ಸೊ ಅವರು ನೈಟ್ಗೆ ಡಿನ್ನರ್ ಕೂಡ ಮಾಡಿಸ್ತಾ ಇದ್ದಾರೆ.
ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿಕೊಂಡು ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಂಬಿಡಿ. ಸೊ ಒಂದು ಲೈಕ್ ಕೊಡಿ. ನಮಗೂ ಈ ಥರ ವಿಡಿಯೋಗಳನ್ನ ಹುಡ್ಕೊಂಡು ಮೋಟಿವೇಶನ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಲೈಕ್ ಕೊಡಿ ಥರ ಅಂದ್ಕೊಂಡಿರ್ತೀನಿ. ಸೊ ಮೈದು ಒಂದು ಲೈಕ್ ಬಟನ್ ಅದನ್ನು ಪ್ರೆಸ್ ಮಾಡಿಬಿಡಿ. ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬೆಳಗ್ಗೆ ಕಾಫಿ ರೆಡಿ ಇತ್ತು, ಕಾಫಿ ಕುಡಿತಾ ಇದ್ದಾರೆ. ಏನೋ ಬೇರೆ ಥರ ಇದೆ ಗುರು, ನನಗಂತೂ ಗೊತ್ತಾಗ್ತಾ ಇಲ್ಲ. ನಾನಂತೂ ಕಾಫಿ ಅಂದ್ಕೊಂಡಿದ್ದೆ. ನೋಡ್ತಿರ್ಬೋದು ಎಲ್ಲ ನೀರೆಲ್ಲ ಕೂಗ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ತೊಗೊಂಡು ಬಂದಿದ್ದಾರೆ, ಗಾರ್ಡನ್ ಮಾಡ್ತಾರೇನೋ ಅಂದ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿ ಡೆಕೋರೇಟ್ ಅಂತ ಮಾಡ್ತಿದ್ದಾರೆ ಅವರು ಕೂಡ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೂತ್ಕೊಳ್ಬೋದು. ಈ ಕಡೆ ಕೆಂಪು ಮಣ್ಣುಗಳನ್ನು ತಂದು ಕೂರಿಸ್ತಾ ಇದ್ದಾರೆ. ಮಣ್ಣುಗಳನ್ನು ತಂದು ಬಾಗಿಲ ಮುಂದೆ ಇಟ್ಟರು. ಮೇಲ್ಗಡೆ ಎಲ್ಲನೂ ಗ್ರೀನ್ ಆಗಿ ಮಾಡೋದಕ್ಕೋಸ್ಕರ ಅವರು ಎಲ್ಲನೆಲ್ಲ ತೊಗೊಂಬಂದು ಹಚ್ಕೊಂಡು ನೋಡ್ತಾ ಇರ್ಬೋದು. ಎಲ್ಲರಿಗೂ ಮನೆ ಕೂಡ ಈಗ ರೆಡಿ ಆಯಿತು, ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಸೊ ಅವರು ಮನೆ ಕೂಡ ಮಾಡೋಕ್ಕೆ ಸ್ವಿಮ್ಮಿಂಗ್ ಪೂಲ್ ಕೂಡ ರೆಡಿ ಮಾಡ್ಕೊಂಡು, ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ನನಗೆ. ಸೊ ಮೇಲ್ಗಡೆ ಎಲ್ಲ ಚೆನ್ನಾಗಿ ನೀರನ್ನು ಹಾಕ್ತಿದ್ದಾನೆ. ಹಾಗೆ ಸ್ವಿಮ್ಮಿಂಗ್ ಕೂಡ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಮನೆ ಕೂಡ ಎಷ್ಟು ಸಖತ್ತಾಗಿ ಮಾಡ್ಕೊಂಡ್ರು ಅಲ್ವಾ. ಈ 100 ಡೇಸಲ್ಲಿ ಕಾಣಿಸ್ತಾ ಇದೆ. ಗೊತ್ತಾಗ್ಬೋದು, ನೀವು ಡ್ರೋನ್ ಶಾಟ್ ಕೂಡ ತೋರಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಕೇಕ್ ಅಂತ ಹೇಳ್ಬೋದು. 100 ಡೇಸಲ್ಲಿ ನಾವು ಈ ಥರ ರೆಡಿ ಮಾಡಿರೋದನ್ನು